ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಾರ್ಚ್ ತಿಂಗಳ ಮೀನ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ. ನಿಮ್ಮ ನಿರ್ಧಾರಗಳನ್ನು ತಾವು ದುಡುಕು ಸ್ವಭಾವದಲ್ಲಿ ತೆಗೆದುಕೊಳ್ಳೋದ್ರಿಂದ ತಮಗೆ ಕೆಲವೊಂದು ಆಘಾತಗಳು ಅಪಘಾತಗಳು ಆಗುವಂತಹ ಸಾಧ್ಯತೆ ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ಮೀನರಾಶಿಯವರು ತುಂಬಾ ಜಾಗೃತಿಯಾಗಿರಬೇಕಾಗತ್ತೆ. ಹಣದ ಒಂದು ಒಳಹರಿವು ನಿಮ್ಮನ್ನು ಅಪೇಕ್ಷಿಸೋಕ್ಕಿಂತ ಅತಿ ಹೆಚ್ಚು ಒಂದು ಲಾಭವನ್ನು ತಮಗೆ ತಂದುಕೊಡುತ್ತೆ. ಹಣದ ವಿಚಾರದಲ್ಲಿ ಲಾಭಗಳು ತಮಗೆ ಸಿಗುತ್ತೆ. ಯಾವುದಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುವಂಥ ಮಾಸ ಮಾರ್ಚ್ ತಿಂಗಳಾಗಿರುತ್ತೆ ಮೀನರಾಶಿಯವರಿಗೆ. ವಿಶೇಷವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬೆಳವಣಿಗೆಯಲ್ಲಿ ತಮಗೆಲ್ಲ ರೀತಿಯಿಂದನೂ ಸಹಿತ ಭೂಮಿಯ ಕೆಲಸವನ್ನು ಮಾಡಲಿಕ್ಕೆ ಆರ್ಥಿಕತೆಯ ಲಾಭಗಳು ಸಹಿತ ತಮಗೆ ಕಂಡು ಬರ್ತಾ ಇರುತ್ತೆ. ಮತ್ತು ತಮ್ಮ ಒಂದು ಜೀವನದಲ್ಲಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಲಾಭವನ್ನು ತಾವು ಪಡಿತೀರಿ. ಮಿತ್ರರಿಂದ ಕೆಲವೊಂದು ಲಾಭಗಳು ಸಹಿತ ಸಿಗ್ತಾ ಹೋಗುತ್ತೆ. ಮತ್ತು ಸಲಹಾ ಸಮಿತಿಯನ್ನು ತಾವು ನಿವಾರಣೆಯನ್ನು ಮಾಡಬೇಕಾಗುತ್ತೆ. ಸಲಹೆಗಳನ್ನು ತಾವು ತೆಗೆದುಕೊಳ್ಬೇಕಾಗುತ್ತೆ ತಮ್ಮ ಒಂದು ಗುರು ಹಿರಿಯರಿಂದ. ಕೌಟುಂಬಿಕದಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆ ಕಂಡುಬರ್ತಾ ಇದೆ. ಜಾಗೃತಿಯಾಗಿರಿ. ಕೌಟುಂಬಿಕ ಜೀವನದಲ್ಲಿ ಕೆಲವೊಂದು ನೆಗೆಟಿವ್ ವೈಬ್ರೇಷನ್ಗಳು ಬರುವಂಥ ಸಾಧ್ಯತೆ ಆಗಿರುತ್ತೆ. ಮೂರನೇ ವ್ಯಕ್ತಿಗಳಿಂದ ತಮ್ಮ ಜೀವನ ಹಾಳಾಗುವಂಥದ್ದಾಗಿರ್ಬೋದು. ಅದರಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂತಹ ಒಂದು ವಿಚಾರಗಳು ಕಂಡುಬರುತ್ತೆ. ಅತಿ ಹೆಚ್ಚು ಜಾಗೃತಿಯನ್ನು ವಹಿಸಿ ಅಂತಲೂ ಸಹಿತ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ, ಮೀನರಾಶಿಯವರಿಗೆ ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದು ಬಲ ಇದೆ. ಪರೀಕ್ಷೆಯ ವಿಚಾರದಲ್ಲಿ ಹೆಚ್ಚಿನ ಒಂದು ಗಮನವನ್ನು ತಾವು ವಹಿಸಿ ಎಕ್ಸಾಮಿನೇಷನ್ಗೆ ಹೆಚ್ಚು ಒಂದು ಪ್ರಿಪೇರನ್ನು ಆಗೋದು ಅತಿ ಉತ್ತಮ ಅಂತಲೂ ಸಹಿತ ನಾನು ತಿಳಿಸ್ಕೊಳ್ಬೋದಾಗುತ್ತೆ. ರೈತರಿಗೆ ಲಾಭವಾಗುತ್ತೆ. ರಾಜಕಾರಣಿ ಜೀವನದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಸೆಲೆಬ್ರಿಟಿಗಳ ಮಾಸನೇ ಆಗಿರುತ್ತೆ ಮೀನರಾಶಿಯವರಿಗೆ. ಸೆಲೆಬ್ರಿಟಿಗಳಿಗೆ ಅತಿ ಹೆಚ್ಚಿನ ಒಂದು ಲಾಭ, ಉತ್ತಮವಾದಂಥ ಅವಕಾಶ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಲಾಭಗಳು ಸಿಗುವಂತಹ ಒಂದು ವಿಚಾರಗಳು ಸಹಿತ ಕಂಡು ಬರುತ್ತೆ. ವಿಶೇಷವಾಗಿ ರೈತರಿಗೆ ಲಾಭವಾಗುತ್ತೆ ಅಂತ ಹೇಳಿದೆ. ಉತ್ತಮವಾದಂಥ ಬೆಲೆಗಳು ಸಹಿತ ಸಿಗ್ತಾ ಹೋಗುತ್ತೆ ಅಂತ ಹೇಳಿದೆ. ಮಾಡುವಂಥ ಕೆಲಸ ಕಾರ್ಯಗಳು ಲಾಭವಾಗಿ ಕಂಡು ಬರುತ್ತೆ. ಸ್ವಲ್ಪ ಶತ್ರುಗಳಿಂದ ಸ್ವಲ್ಪ ತಾವು ದೂರ ಇದ್ದಿರೋದು ಅತಿ ಉತ್ತಮವಾಗಿರುತ್ತೆ. ಶತ್ರುಗಳಿಂದ ಕೆಲವೊಂದು ಅವನಾಶಿಕವಾದಂಥ ಒಂದು ಅವಶ್ಯಕತೆಗೆ ಮೀರಿದಂತಹ ಕೆಲವೊಂದು ಬೆಳವಣಿಗೆಗಳು ಆಗುವಂಥದ್ದಿರುತ್ತೆ. ಹೃದಯದಲ್ಲಿ ಅಪಘಾತಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಹೃದಯದ ವಿಚಾರದಲ್ಲಿ ಹೆಚ್ಚಿನ ಒಂದು ಜಾಗೃತಿ ಅಂತ ವಹಿಸಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಕೆಲವೊಂದು ಸಂಗಾತಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಮತ್ತು ವಿದೇಶದಲ್ಲಿ ಯಾರು ವ್ಯಾಪಾರವನ್ನು ಮಾಡ್ತಿರ್ತೀರಿ ಅವ್ರಿಗೆ ಕೆಲವೊಂದು ಲಾಭಗಳು ಬರುವಂಥದ್ದು, ಕೆಲವೊಂದು ಅಡೆತಡೆಗಳಾಗುವಂಥದ್ದು ಕೆಲಸ ಕಾರ್ಯದಲ್ಲಿ, ಆ ಒಂದು ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ, ಮಾಡುವಂಥ ಕೆಲಸ ಕಾರ್ಯಗಳು ಪ್ರಗತಿಗಳಾಗ್ತಾ ಇರುತ್ತೆ. ತಾವು 4 ಅನ್ನುವಂಥ ಸಂಖ್ಯೆನ ಒಂದು ಅದೃಷ್ಟವಾಗಿ ತೆಗೆದುಕೊಳ್ಳಿ. ಕಂದು ಬಣ್ಣವನ್ನು ತಾವು ತೆಗೆದುಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಕಂದಿನ ಜೊತೆ ಕೇಸರಿನ ಸಹಿತ ಮಿಶ್ರಣ ಮಾಡೋದು ಅತಿ ಉತ್ತಮವಾದಂಥ ಬಣ್ಣವಾಗಿರುತ್ತೆ. ಮತ್ತು ಆಗ್ನೇಯಕ್ಕಿಂತ ತಾವು ಈ ಒಂದು ಮಾಸದಲ್ಲಿ ತಾವು ದಕ್ಷಿಣ ಮತ್ತು ಪೂರ್ವ ಭಾಗವನ್ನು ತಾವು ಆಯ್ಕೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಸಾಧ್ಯವಾದಷ್ಟು ಶ್ರೀಕೃಷ್ಣನ ಪರಮಾತ್ಮನ ಒಂದು ಆರಾಧನೆಯನ್ನು ಮಾಡಿ, ಕೃಷ್ಣಂ ವಂದೇ ಜಗದ್ಗುರು ಅನ್ನುವಂಥ ಮಂತ್ರವನ್ನು ಪಠನೆ ಮಾಡಿ, ಓಂ ನಮೋ ಕೃಷ್ಣಾಯ ನಮಃ ಅನ್ನುವಂಥ, ಓಂ ಕ್ಲೀಂ ಕೃಷ್ಣಾಯ ನಮಃ ಅನ್ನುವಂಥ ಮಂತ್ರವನ್ನು ಪಠನೆ ಮಾಡೋದು ಅತಿ ಉತ್ತಮವಾಗಿರೋದನ್ನು ತಿಳಿಸ್ಕೊಡ್ಬೋದು. ಈ ಒಂದು ಮಾಸದಲ್ಲಿ ಆದಷ್ಟು ಸಹಿತ ಪ್ರತಿಯೊಂದು ಕಾರ್ಯ ಕೆಲಸವನ್ನು ಮಾಡಬೇಕಾದ್ರೆ ಅತಿ ಹೆಚ್ಚು ಜಾಗೃತಿಯನ್ನು ವಹಿಸೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಮುಖಾಂತರ ತಾವು ಪ್ರೆಸ್ ಮಾಡಿದ್ರೆ ಪ್ರತಿಯೊಂದು ತಮಗೆ ನೋಟಿಫಿಕೇಷನ್ಗಳು ಸಹಿತ ತಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಆರಾಧ್ಯ ದೇವತೆ ಆಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಒಂದು ಪಾದಚರಣಗಳಿಗೆ ನಮಸ್ಕರಿಸುತ್ತಾ, ನನ್ನ ಪ್ರತಿಯೊಂದು ವೀಕ್ಷಕರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.